ನನ್ನ ಶಾಸಕರಿಗೆ, ನೇರವಾಗಿ ನನ್ನ ಶಾಸಕರಿಗೆ, ನನ್ನ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಈ ಮುಖಾಂತರ ಕಾಲಿಗೆ ಮುಟ್ಟು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ, ನಮಗೆ ದಯವಿಟ್ಟು ನೀರನ್ನು ಕೊಡುವಂತಹ ಕೆಲಸನ ತಾವು ಮಾಡಬೇಕು, ಶುದ್ಧೀಕರಿಸಿದ ನೀರಂತ ಕೊಡುವಂಥ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಂತೀನಿ. ಈ ಬಜೆಟ್ನಲ್ಲಿ ನಮ್ಮನ್ನು ಪ್ರತಿನಿಧಿಸೋದು ನಮ್ಮ ಶಾಸಕರು. ನಾನು ನೇರವಾಗಿ ಈ ಬಜೆಟ್ನ ಕೇಂದ್ರ ಬಿಂದು ಶಾಸಕರೇ ಆಗಿರ್ತಾರೆ. ನಾವು ಕೇಳೋಂತಹ ಪ್ರತಿ ಪ್ರಶ್ನೆ ನೇರವಾಗಿ ಶಾಸಕರಿಗೆ ಕೇಳೋವಂತಹ ಪ್ರಶ್ನೆಗಳಾಗಿರ್ತದೆ. ಶಾಸಕರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಶಾಸಕರೇ, ಆವತ್ತು ತಾವು ಏನು ನಮ್ಮ ಜನತೆಯ ಪರವಾಗಿ ಮಾತಾಡಿದ್ರಿ, ಎಲ್ಲರ ಒಂದು ಕಾನ್ಷಿಯಸ್ನ ಎಚ್ಚರಿಸಿದ್ರಿ, ತಾವು ಬಡಿದೆಬ್ಬಿಸಿದ್ರಿ, ಅದಕ್ಕೆ ನಾನು ಅವತ್ತು ಧನ್ಯವಾದ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಇವತ್ತು ನೀವು ಮಾಡ್ತಾ ಇರೋಂತಹ ಈ ಮೋಸಕ್ಕೆ, ನನ್ನ ಜನಗಳ ಮೋಸಕ್ಕೆ, ಜನಗಳಿಗೆ ತಾವು ಮಾಡ್ತಾ ಇರೋಂಥ ಮೋಸಕ್ಕೆ ತಮ್ಮ ನಡೆಯನ್ನು ಖಂಡಿಸ್ತೀವಿ. ಮುಂದೆ ಉಗ್ರ ಹೋರಾಟಗಳಿಗೆ ತಾವು ನಾಂದಿ ಮಾಡಿಕೊಡ್ತಾ ಇದ್ದೀರಾ ಅಂತ ಇಮ್ಮಿಡಿಯೇಟಾಗಿ ಈ ಒಂದು ಟರ್ಷರಿ ಟ್ರೀಟ್ಮೆಂಟ್ಗೆ ನೀವು ಏನು ಎಚ್ಚೆತ್ತುಕೊಂಡಿಲ್ಲ, ಸಿದ್ದರಾಮಯ್ಯ ಅವ್ರನ್ನ ಮಾತಾಡಿ 3ನೇ ಹಂತದ ನೀರಿಗೆ ಶುದ್ಧೀಕರಣಕ್ಕೆ ತಾವು ಹಣ ತಂದಿಲ್ಲ ಅಂತಂದರೆ ಡೆಫಿನೆಟ್ ಆಗಿ ತಾವು ರೈತರಿಗೆ ನೇರವಾಗಿ ಮಾಡ್ತಾ ಇರುವಂತಹ ಮೋಸ ಅಂತ. ಯಾಕೆ ಈ ಸರ್ಕಾರಗಳು ಗಮನ ಕೊಡ್ತಿಲ್ಲ? ನೀವು ಹೊಸ ಮೆಷಿನ್ ಹಾಕಬೇಡಿ ಸಾಹೇಬ್ರೆ, ಒಳ್ಳೆ ನೀರು ಕೊಡಿ. ಡಯಾಲಿಸಿಸ್ ಪರಿಸ್ಥಿತಿನೇ ಬರಲ್ಲ, ಕಡಿಮೆ ಆಗುತ್ತೆ ಡಯಾಲಿಸಿಸ್. ನ್ಯಾಚುರಲ್ ಆಗಿ ಆಗೋವಂಥ ಡಯಾಲಿಸಿಸ್ ಆಗಲಿ, ಅದು ಸಹಜ ಪ್ರಕ್ರಿಯೆ. ಮನುಷ್ಯನಿಗೆ ವಯಸ್ಸಾಗ್ತಾ ಇದ್ದಂಗೆ ಬೇರೆ ಬೇರೆ ಕಾರಣಗಳಿಗೆ ಬಂದರೆ ಸರಿ. ನೀವೇ ವಿಷ ಕುಡಿಸಿ, ನೀವೇ ಹೊಸ ಮೆಷಿನ್ ಹಾಕೋದಕ್ಕೆ ಯಾಕೆ ಹೊರಟಿದ್ದೀರಾ? ಇದು ನಮ್ಮ ಕಳಕಳಿಯ ಪ್ರಶ್ನೆ. ನಾವು ಕೆಟ್ಟ ಮಾತು ಹೇಳೋ ಪರಿಸ್ಥಿತಿ ಇನ್ನೂ ತಂದ್ಕೊಂಬೇಡಿ. ಮನುಷ್ಯ ಭೂಮಿವರೆಗೂ ಮಾತ್ರ ಬಗ್ತಾನೆ. ಎದ್ದು ನಿಂತರೆ ನೀವ್ಯಾರೂ ಇರೋದಿಲ್ಲ. ಮತ್ತೆ ಜನಗಳಿಗೋಸ್ಕರ ನೀವು ಅನ್ನೋದನ್ನು ದಯವಿಟ್ಟು ಗಮನಿಸಿ. ನೀವ್ಯಾರೋ ರಾಜರಾಗೋದಕ್ಕೋಸ್ಕರ ಜನಗಳ ಹೆಣಗಳ ಮೇಲೆ ತಾವು ರಾಜಕೀಯ ಮಾಡೋದು, ಅಲ್ಲಿನ ಒಂದು ಪರಿಸ್ಥಿತಿಯನ್ನು ಉಪಯೋಗಿಸ್ಕೊಂಡು ತಾವೇನೂ ಆಗೋದು ಬೇಡ. ಕಲುಷಿತ ನೀರನ್ನು, ಏನು ಎಲ್ಲ ನೀರಲ್ಲೂ ಎಲ್ಲ ಥರದ ಅಂಶಗಳು ಇರ್ತದೆ, ಆದರೆ ಆ ಪರ್ಮಿಸಬಲ್ ಲಿಮಿಟ್ಗಿಂತ ಅದು ಜಾಸ್ತಿ ಆದಾಗ ಮನುಷ್ಯನಿಗೆ ಅದು ವಿಷ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಹಾಲನ್ನು ಸ್ವಲ್ಪ ಏನು ಕುಡಿಬೇಕು ಅದು ಕುಡಿದಿರ, ಬರೀ ಹಾಲನ್ನೇ ಕುಡಿತಾ ಇದ್ದರೆ ಅಂತ ಹಾಲು ಸಹ ನಮಗೆ ವಿಷವಾಗಿ ಹೆಂಗೆ ಪರಿವರ್ತನೆ ಆಗುತ್ತೋ ಈ ರೀತಿಯ ಕೆಮಿಕಲ್ಸು ಒಂದು ಸ್ವಲ್ಪ ಜಾಸ್ತಿ ಆದರೂ ಕೂಡ ತುಂಬ ನಮಗೆ ತೊಂದರೆ ಆಗೋಂಥ ಪರಿಸ್ಥಿತಿ ಇದೆ. ದಯವಿಟ್ಟು ಕಳಕಳಿಯ ಮನವಿ ಶಾಸಕರೇ, ಈ ಬಾರಿಯ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ತಾವು ಏನು ಹೇಳ್ತೀರ, ತಮ್ಮ ಹೃದಯದಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಎಲ್ಲಿಂದನೋ ಯಾವುದೋ ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ಆ ಸ್ಟೋರಿ ನಮ್ಗೆ ಹೇಳೋಕ್ಕೆ ಬರಲ್ಲ. ಅದನ್ನೆಲ್ಲ ಇನ್ನೊಂದು ಸಲ ಅವ್ರಿಗೆ ಹೇಳಿ, ಅವ್ರನ್ನ ಹೊಗಳಿ, ಅಥವಾ ಅವ್ರ ಕಾಲಕ್ಕೆ ಬಿದ್ದೋ ಏನು ಮಾಡ್ತಿರೋ ಗೊತ್ತಿಲ್ಲ. ಈ ಬಾರಿಯ ಬಜೆಟ್ನಲ್ಲಿ ತಾವು ಹಣ ತರಲೇಬೇಕು ಅಂತ ತಮ್ಮಲ್ಲಿ ನೀವು ನಮಗೊಬ್ಬರೇ ಇರೋದು, ನಿಮ್ಮನ್ನು ಮಾತ್ರ ನಾವು ಕೇಳೋಕ್ಕಾಗೋದು, ನಿಮ್ಮನ್ನು ಮಾತ್ರನೇ ನಾವು ಕೇಳೋಕ್ಕಾಗೋದು. ಅರ್ಥ ಮಾಡ್ಕೊಳ್ಳಿ. ಇನ್ನೇನು ನಾವು ಏನು ವೈಯಕ್ತಿಕ ದ್ವೇಷ ಏನಿಲ್ಲ. ದಯವಿಟ್ಟು ನೀವು ಮಾತ್ರ ನಮ್ಮ 2.5 ಲಕ್ಷ ಜನನ ಪ್ರತಿನಿಧಿಸುವಂತಹ ವ್ಯಕ್ತಿ, ನೀವು ನಮ್ಮನ್ನು ಪ್ರತಿನಿಧಿಸಿ ಈ ನೀರನ್ನು ದಯವಿಟ್ಟು ನಿಲ್ಲಿಸುವಂತಹ ಕೆಲಸ ಮಾಡಿ ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ. ನಿಮ್ಮದೇ ಆದಂತಹ ಶಾಸಕರು, ನಿಮ್ಮ ಪಕ್ಷದ ಶಾಸಕರು ನನಗೆ ಬೇಡ ಈ ನೀರು ಅಂತ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಕೂಗಿ ಹೇಳ್ತಾರೆ ಅಂತಂದರೆ ಆ ನೀರಿನಲ್ಲಿ ಏನೋ ತೊಂದರೆ ಇದೆ ಅಂತ ಆಗಲೂ ತಮಗೆ ಗೊತ್ತಾಗಿಲ್ವಾ ಶಾಸಕರೇ ಅಂತ ಈ ಮುಖಾಂತರ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಚೂಣಿಯಲ್ಲಿ ನಿಂತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆ ಅಂತಹ ಒಬ್ಬ ವ್ಯಕ್ತಿ ಗೋಪಾಲ್ ಗೌಡ್ರು ಇವತ್ತು ಈ ಒಂದು ಹೋರಾಟದಲ್ಲಿ ಮಂಚೂಣಿಯಲ್ಲಿ ನಿಂತ್ಕೊಂಡು ಈ ರೀತಿಯ ನೀರು ನಮಗೆ ಬೇಡ ಅಂತ ಹೇಳ್ತಿದ್ದಾರೆ ಅಂತಂದರೆ ನನ್ನ ಚಿಕ್ಕಬಳ್ಳಾಪುರದ ಜನತೆ ಈಗಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು. ದೊಡ್ಡವರು, ಪ್ರಬುದ್ಧರು, ಸಹೃದಯರು, ಕಲಿತವರು, ಇಡೀ ನಮ್ಮ ದೇಶವನ್ನು ಮುನ್ನಡೆಸಿದಂಥವರು ಬೇಡ ಅಂತ ಹೇಳ್ತಿದ್ದಾರೆ ಅಂತಂದರೆ ಈ ನೀರು ಒಳ್ಳೆಯದಲ್ಲ ಅಂತ ನನ್ನ ಜನ ಅರ್ಥ ಮಾಡ್ಕೊಬೇಕು. ನನ್ನ ಜನ ಈ ಬಾರಿಯ ಬಜೆಟಲ್ಲಿ ಅವರೇನಾದರೂ ಹಣ ಇಟ್ಟಿಲ್ಲ ಅಂತಂದರೆ ನಾವು ಸರ್ಕಾರದ ವಿರುದ್ಧ ತಿರುಗಿ ಬೀಳಬೇಕು. ನಮ್ಮ ಹಕ್ಕುಗಳನ್ನು ನಾವು ಕೇಳಿ ಸಾಕಾಯಿತು, ಕಿತ್ಕೊಳ್ಳೋ ಅಂತಹ ಕೆಲಸವನ್ನು ಈಗಲೂ ನಾವು ಮಾಡಿಲ್ಲ ಅಂತಂದರೆ ನಾವು ನಿಜಕ್ಕೂ ಚಿಕ್ಕಬಳ್ಳಾಪುರದಕ್ಕೆ ನಾವು ಅವಮಾನ. ಚಿಕ್ಕಬಟ್ಟು ಜನತೆಯಲ್ಲೂ ಸಹ ಮನವಿ ಮಾಡ್ತಾ ಇದ್ದೀನಿ. ಶಾಸಕರೇ, ನಮ್ಮ ಜನತೆ ನಿಮ್ಮ ವಿರುದ್ಧ ತಿರುಗಿ ಬೀಳಕ್ಕೆ ಮೊದಲು, ತಮ್ಮ ಸರ್ಕಾರದ ವಿರುದ್ಧ ತಿರುಗಿ ಬೀಳಕ್ಕೆ ಮೊದಲು ತಾವು ಎಚ್ಚೆತ್ತುಕೊಳ್ಬೇಕು. ಈ ಬಾರಿಯ 6ನೇ ತಾರೀಕಿನ ಬಜೆಟಲ್ಲಿ ನಮಗೆ ನೀರನ್ನು, ಶುದ್ಧವಾದ ನೀರನ್ನು ಕೊಡುವಂತಹ ಕೆಲಸ ತಾವು ಮಾಡಬೇಕು. ಈಗಲೇ ತಮ್ಮ ಜೊತೆಗೆ ನಾವು ಬರಬೇಕಾದ್ರೆ ಪಕ್ಷಾತೀತವಾಗಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ನಿಮ್ಮ ಜೊತೆ ಬರ್ತೀವಿ. ಅದೇನೇ ಇದ್ರೂ ಖರ್ಚು ನಾವು ಇಟ್ಕೊತೀವಿ. ನಿಮ್ಮ ಜೊತೆ ನಾವು ಬಂದು ವಿಧಾನಸೌಧದಲ್ಲಿ ಮುತ್ತಿಗೆ ಹಾಕಬೇಕಾ,
ಸಿದ್ದರಾಮಯ್ಯ ಅವ್ರ ಕಾಲು ಹಿಡಿಬೇಕಾ? ಏನು ಬೇಕಾದರೂ ನಾವು ಮಾಡೋಕ್ಕೆ ರೆಡಿ. ದಯವಿಟ್ಟು ನಮ್ಮ ಹಕ್ಕುಗಳಿಗೆ, ನಮ್ಮ ಸ್ವಾಭಿಮಾನವನ್ನು ನಿಮ್ಮ ಕಾಲು ಬಳಿ ಬೇಕಾದ್ರೂ ಇಟ್ಬಿಡ್ತೀವಿ. ದಯವಿಟ್ಟು ನಮಗೆ ನೀರನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ. ದಿನಗಳಲ್ಲಿ ನಮ್ಮ ಪೀಳಿಗೆ ನಶಿಸಿ ಹೋಗುತ್ತೆ ಅಂತ ಹೇಳಿದರೆ, ಅದಕ್ಕೋಸ್ಕರ ದಯವಿಟ್ಟು ಶಾಸಕರೇ ನೀವು ಕೆಲಸ ಮಾಡಬೇಕು. ಏನಾದರೂ ಆಗಿಲ್ಲ ಅಂತಂದರೆ ಎಲ್ಲಿ ನೀವು ನೀರು ಬಿಡ್ತಾ ಇದ್ದೀರೋ ಅದೇ ನೀರಲ್ಲಿ ನಾವು ಹೋಗಿ ನಿಂತ್ಕೊತೀವಿ, ನಿಮ್ಗೆ ಅವಮಾನ ಮಾಡ್ತೀವಿ, ಇಡೀ ರಾಜ್ಯದ ಗಮನವನ್ನು ನಾವು ಸೆಳಿತೀವಿ. ಆ ನೀರಲ್ಲಿ ಹೋಗಿ ನಿಂತ್ಕೊಳ್ಳೋ ಅಂತ ಕೆಲಸ ಮಾಡ್ತೀವಿ, ಆ ವಿಷಪೂರಿತ ನೀರಲ್ಲಿ. ಇದಕ್ಕೆ ತಾವು ಎಲ್ಲದಕ್ಕೂ ರೆಡಿಯಾಗಿರ್ಬೇಕಾಗ್ತದೆ. ಬೆಂಗಳೂರಿನ ವಿಧಾನಸೌಧದವರೆಗೂ ಏನು ಟ್ರ್ಯಾಕ್ಟರ್ಗಳನ್ನು ನುಗ್ಗಿಸಿ ಏನು ಪ್ರತಿಭಟನೆ ಮಾಡಿದ್ರು, ಅದರ 10ರಷ್ಟು ಕಿಚ್ಚನ್ನು ಈ ಸಲ ನಾವು ಹಚ್ತೀವಿ. ಇಡೀ ವಿಧಾನಸೌಧ, ಇಡೀ ಬೆಂಗಳೂರನ್ನ ಸ್ತಬ್ಧ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಇನ್ನೂ ನಮ್ಮ ಕೈಯಲ್ಲಿ ತಡ್ಕೊಂಡಿರೋದು, ನೀವು ಪ್ರತಿ ದಿವಸ ಕುಡಿಸೋ ವಿಷಾನ್ ಕುಡ್ಕೊಂಡಿರೋ ಅಷ್ಟು ನಾವು ಪೆದ್ದರಲ್ಲ. ನಮ್ಮ ಸಹನೆಯ ಕಟ್ಟೆ ಒಡೆದಿದೆ ಶಾಸಕರೇ. 3 ವರ್ಷ ನಿಮಗೆ ಟೈಮ್ ಕೊಟ್ಟಿದ್ದೀವಿ. 1000 ದಿನಗಳು ಒಬ್ಬ ಯುವಕರಿದ್ದೀರಾ. ನೀವು ಮಾತಾಡಿದ್ರೆ ಇಡೀ ಪ್ರಪಂಚವನ್ನು ಬದಲಾಯಿಸುವಂತಹ ಶಕ್ತಿ ಇರುವಂತಹ ಮಾತುಗಳನ್ನು ಹೇಳ್ತೀರಾ. ನಿಮ್ಮ ಬಗ್ಗೆ ನಮಗೇನೂ ಇಲ್ಲ. ನೀವೊಬ್ಬ ಶಾಸಕರಾಗಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ಚಿಕ್ಕಬಳ್ಳಾಪುರ ಜನತೆ ಇನ್ನೂ ಸುಮ್ಮನೆ ಕೂತ್ಕೊಳಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಏನು ಎತ್ತಿನ ಗಾಡಿಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ಇಡೀ ಬೆಂಗಳೂರನ್ನು ತುಂಬಿಸ್ಬಿಸಾಕ್ತೀವಿ. ಏನೋ ರಾಜಕೀಯ ಉದ್ದೇಶಕ್ಕೆ ಮಾಡ್ತಾ ಇಲ್ಲ. ಇವತ್ತು ನೀವು ಮಾಡಿ, ನಿಮಗೆ ಬಂದು ನಿಮ್ಮ ಬೆಂಗಳೂರಿನ ಮನೆಗೋ ನಿಮ್ಮ ಚಿಕ್ಕಬಳ್ಳಾಪುರದ ಮನೆಗೆ ಬಂದು ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಮಗೆ ಬೇಕಿರೋದು ಕೆಲಸ ಅಷ್ಟೇ. ನೀವಾದರೂ ಮಾಡಿ, ಯಾರ ಹತ್ರ ಆದರೂ ಮಾಡಿಸಿ, ನಮಗೆ ಬೇಕಿಲ್ಲ. ಮಾಡಿಲ್ಲ ಅಂತಂದರೆ ಮಾತ್ರ ನಿಮ್ಮ ಗ್ರಾಚಾರ ಕೆಡ್ತು.